ಕೆಎಂಸಿ ಎಜುಕೇಶನ್ ಕನ್ಸಲ್ಟೆನ್ಸಿ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಬಹಳಷ್ಟು ಜನರಿಗೆ ವಿದೇಶದಲ್ಲಿ ಓದಬೇಕು ಅನ್ನೋ ಆಸೆ ಇರುತ್ತೆ. ಅದರಲ್ಲೂ MBBS ಓದಬೇಕು, ಡಾಕ್ಟರ್ ಆಗಬೇಕು, ಫಾರಿನಲ್ಲಿ ಹೋಗಿ ಸ್ಟಡಿ ಮಾಡಬೇಕು ಅನ್ನೋರಿಗೆ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ನಿಮಗಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಈ ಕನ್ಸಲ್ಟೆನ್ಸಿಯಿಂದ ಉತ್ತರ ಮತ್ತು ಅಗತ್ಯ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಿದ್ರೆ ಹೇಗೆ ತಿಳ್ಕೊಳ್ತಾ ಹೋಗೋಣ. ನಾನೀಗಾಗಲೇ ಹೇಳಿದಾಗೆ ವಿದೇಶದಲ್ಲಿ ಓದಬೇಕು, ವೈದ್ಯರಾಗಬೇಕು ಅಂತ ಅಂದ್ಕೊಂಡವ್ರಿಗೆ KMC ಎಜುಕೇಷನ್ ಕನ್ಸಲ್ಟೆನ್ಸಿ ಮೂಲಕ ಇಲ್ಲಿವರೆಗೂ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಮುಂದಕ್ಕೂ ಕೂಡ ಅದೇ ರೀತಿ ಮುಂದುವರಿತಾ ಇದ್ದಾರೆ. ಹಾಗಿದ್ರೆ ಯಾವ ರೀತಿ ಇವರನ್ನು ಸ್ಟೂಡೆಂಟ್ಸನ್ನು ಫಾರಿನ್ಗೆ ಕಳಿಸ್ಕೊಡ್ತಾರೆ, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಜೊತೆಗೆ ನಿಮಗಿರುವಂಥ ಪ್ರಶ್ನೆ, ಅಲ್ಲಿ ನೀವು ವ್ಯಾಸಂಗ ಮಾಡುವಂಥ ಯೂನಿವರ್ಸಿಟಿ, ಅದರ ಹಿನ್ನೆಲೆ ಏನು, ಅದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ಗೆಸ್ಟ್ಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಲಕ್ಷ್ಮಿ ಅವರಿದ್ದಾರೆ, ಸೀನಿಯರ್ ಕೌನ್ಸಿಲರ್. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ಇನ್ನು ಎರಡನೇದಾಗಿ ಮಿಸ್ಟರ್ ಅಸೀಮ್ ಶರ್ಮಾ, ಹೆಡ್ ಆಫ್ ದಿ ಇಂಟರ್ನ್ಯಾಷನಲ್ ಮೆಡಿಕಲ್ ಎಜುಕೇಷನ್ ಸೆಲ್, ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ, ಅರ್ಮೇನಿಯಾ. ಹಾಯ್ ಸರ್, ವೆಲ್ಕಮ್. ಇನ್ನು ಮೂರನೇದಾಗಿ ಡಾಕ್ಟರ್ P. ಪ್ರಸನ್ನರಾಜ್ ಅವರಿದ್ದಾರೆ, ಫಾರ್ಮರ್ ಅಡಿಷನಲ್ ಸೆಕ್ರೆಟರಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸರ್ ನಮಸ್ತೆ, ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಲಕ್ಷ್ಮಿ ಅವರೇ, ನಿಮ್ಮಿಂದ ಶುರು ಮಾಡೋದಾದರೆ ಮೊದಲಿಗೆ ನಿಮ್ಮ KMC ಎಜುಕೇಷನ್ ಕನ್ಸಲ್ಟೆನ್ಸಿ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ. ನಮ್ಮ KMC ಎಜುಕೇಷನ್ ಶುರುವಾಗಿದ್ದು ನಾವು ಈಗಾಗಲೇ ತುಂಬ 10 ವರ್ಷಗಳಿಂದ ನಮ್ಮ ಸಂಸ್ಥೆನ ತುಂಬ ಯಶಸ್ವಿಯಾಗಿ ನಮ್ಮ KMC ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರು ವಿಜಯನಗರಲ್ಲಿ. ನಾವು ಈಗಾಗಲೇ ಸುಮಾರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದೇಶದ ಬೇರೆ ಬೇರೆ ಭಾಗಗಳಲ್ಲಿ MBBS ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಮಾರ್ಗದರ್ಶನವನ್ನು ನೀಡ್ಕೊಂಡು ಬಂದಿದ್ದೀವಿ. ಓಕೆ. So, Mr. Asim Sharma, can you please tell us about the university, the detailed information? Yes. Progress Medical University is situated in Armenia. Armenia is a part of Europe, and Armenia is the first Christian country of the world. Okay. And this university was established in 1991, and it's almost more than 35 years to this university. Okay. And more than 500 students currently studying from India, and that's it. Yeah, I'll come back to you. Sure, again. thank you. So, ಪ್ರಸನ್ನರಾಜ್ ಸರ್, ಈಗ FMGE ಮತ್ತು ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸಿಟಿಯಲ್ಲಿ ಫ್ರೀ ಕೋಚಿಂಗ್ ಇದೆ ಅನ್ನೋದನ್ನು ಕೇಳ್ಪಟ್ವಿ. ಸೊ ಅದರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ, FMG ಅಂದರೆ ಈ ವಿದೇಶದಲ್ಲಿ ಯಾರು MBBS ಓದ್ಕೊಂಡು ವಾಪಸ್ ನಮ್ಮ ದೇಶಕ್ಕೆ ಬರಬೇಕಂತ ಅದಕ್ಕೊಂದು ಟೆಸ್ಟ್ ಅಂತ ಹೇಳಿ FMG ಟೆಸ್ಟು. ಈ ಟೆಸ್ಟು ಫೈನಲ್ ಇಯರ್ ಮುಗಿಸಾದ್ಮೇಲೆ ಅವ್ರದ್ದು ಡಿಗ್ರಿ ತೊಗೊಂಡಾದ್ಮೇಲೆ ಈ ಟೆಸ್ಟ್ ತೊಗೋಬೇಕು. ಈಗ ನಮ್ಮ ದೇಶದಲ್ಲಿ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವರು ಈ ಟೆಸ್ಟಲ್ಲಿ ರೀಪ್ಲೇಸ್ ಮಾಡೋದು ನೆಕ್ಸ್ಟ್ ಅಂತ, ಅಂದರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್. ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂದರೆ ಯಾರ್ಯಾರು MBBS ಓದಿ ಫೈನಲ್ ಎಕ್ಸಿಟ್ ಇದೆಯಲ್ಲ, ಅದು ಅವನು ಇಂಡಿಯಾದಲ್ಲಿ ಓದಿದ್ರು, ನಮ್ಮ ದೇಶದಲ್ಲಿ ಓದಿದ್ರು, ಬೇರೆ ದೇಶದಲ್ಲೂ ಓದಿದ್ರು, ಇದು ಕಾಮನ್ ಟೆಸ್ಟ್. ಈ ಟೆಸ್ಟ್ ಮುಖಾಂತರನೇ ಅವನಿಗೆ PG ಸೀಟು, ಇದರಲ್ಲಿ ಏನು ರ್ಯಾಂಕಿಂಗ್ ಬರ್ತದೆ ಅದರಲ್ಲಿ PG ಸೀಟಿಗೆ ಅದು ತೀರ್ಮಾನ ಆಗುತ್ತೆ. ಅಂದರೆ ಇಡೀ ಇದರಲ್ಲಿ ಎಲ್ಲಿ ಓದಿದ್ರು, MBBS ಹೊರಗಡೆ ಓದಿದ್ರು, ಇಲ್ಲಿ ನಮ್ಮ ದೇಶದಲ್ಲಿ ಓದಿದ್ರು, ಈ ಟೆಸ್ಟ್ ಕಾಮನ್ನು. ಓಕೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಫಾರ್ ಪೀಪಲ್ ಹೂ ಹ್ಯಾವ್ ಸ್ಟಡಿಡ್ ಬೋತ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಓಕೆ. So it is a very milestone policy decision by the National Medical Commission to bring in uniformity in the standard of medical education. ಓಕೆ. ಸೊ ಲಕ್ಷ್ಮಿ ಅವರೇ, ನೀವು ಹೇಳ್ತಾ ಇದ್ರಿ ಇದಕ್ಕೆ ಮುಂಚೆ KMCಯ ಹಿನ್ನೆಲೆ ಏನು ಅಂತ. ಯಾವೆಲ್ಲ ಕಂಟ್ರೀಸಲ್ಲಿ ಆಪರೇಟ್ ಮಾಡ್ತೀರಾ? ಸ್ಟೂಡೆಂಟ್ಸ್ ಯಾವೆಲ್ಲ ಕಂಟ್ರೀಸಲ್ಲಿ ನಾನು ವ್ಯಾಸಂಗ ಮಾಡಬೇಕು ಅಂತ ಯೋಚನೆಯಲ್ಲಿರೋರು ನಿಮ್ಮನ್ನು ಕನ್ಸಲ್ಟ್ ಮಾಡ್ಬೋದು. ನಾವು ಈಗಾಗಲೇ ಸುಮಾರು ದೇಶಗಳಿಗೆ ವಿದ್ಯಾರ್ಥಿಗಳನ್ನು MBBS ವಿದ್ಯಾಭ್ಯಾಸ ಮಾಡೋಕ್ಕೆ ಕಲಿಸ್ಕೊಟ್ಟಿದ್ದೀವಿ. ಅಮೇರಿಕಾ ಆಗಿರ್ಬೋದು, ರಷ್ಯಾ, ಜಾರ್ಜಿಯಾ, ಮೊಲ್ಡೋವಾ, ವಿಯೆಟ್ನಾಂ, ಈ ಥರ ಹಲವಾರು ಕಂಟ್ರೀಸ್ಗಳಲ್ಲಿ ಈಗಾಗಲೇ ನಮ್ಮ ಸಂಸ್ಥೆ ಕಡೆಯಿಂದ ಹೋಗಿರೋ ವಿದ್ಯಾರ್ಥಿಗಳು ಈಗಾಗಲೇ ಓದ್ತಾ ಇದ್ದಾರೆ. ಬಟ್ ನಾವು ಇವತ್ತು ಇಲ್ಲಿ ಬಂದಿರೋದು ಅರ್ಮೇನಿಯಾ ಬಗ್ಗೆ ಮಾತಾಡೋದಕ್ಕೆ. ಓಕೆ. What's special about Armenia? Like,
ಸ್ಪೆಸಿಫಿಕಲಿ ಇವತ್ತಿನ ಅರ್ಮೇನಿಯಾ ಅಂತಂದ್ರೆ ಈ ಒಂದು ಯೂನಿವರ್ಸಿಟಿ ಯಾರೆಲ್ಲ ವಿದ್ಯಾರ್ಥಿಗಳು ತುಂಬಾ ಅಫೋರ್ಡಬಲ್ ಬಜೆಟ್ ಅಲ್ಲಿ ಒಂದು MBBS ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಮೇನಿಯಾದಲ್ಲಿರುವಂತ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ ಒಂದು ಬೆಸ್ಟ್ ಯೂನಿವರ್ಸಿಟಿ ಅಂತ ನಾವು ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೆಕ್ಸ್ಟ್ ಕೋಚಿಂಗ್ ಇದೆ, USMLE ಕೋಚಿಂಗ್ ಇದೆ. ಹಾಗೆ ಈ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಂದರೆ ಈಗ ಯೂಶುವಲಿ ಏನಾಗುತ್ತೆ, ನಾನು ಫಾರಿನ್ಗೆ ಹೋಗಿ ಎಜುಕೇಷನ್ ಪಡ್ಕೊಳ್ಬೇಕು ಅಂದಾಗ ಫಸ್ಟ್ ಬರೋ ಯೋಚನೆ ಎಷ್ಟು ಖರ್ಚಾಗುತ್ತೋ ಏನೋ ಅನ್ನೋವಂಥದ್ದು. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಈ ಅರ್ಮೇನಿಯಾ ಯೂನಿವರ್ಸಿಟಿಯಲ್ಲಿ ಅಫೋರ್ಡ್ ಮಾಡಬಹುದು ಪ್ರತಿಯೊಬ್ಬರು ಅನ್ನೋ ಥರದಲ್ಲ, ಅಥವಾ ಏನು ಹೇಳೋದು? ಈ ಒಂದು ಯೂನಿವರ್ಸಿಟಿಯಲ್ಲಿ ನಿಮಗೆ ತುಂಬ ಅಫೋರ್ಡಬಲ್ ಬಜೆಟಲ್ಲಿ ಈ ಒಂದು ಯೂನಿವರ್ಸಿಟಿಯಲ್ಲಿ MBBS ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಕೇವಲ ವರ್ಷಕ್ಕೆ 4 ಲಕ್ಷ ಇದ್ದರೆ ಈ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು MBBS ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕೂಡ ಇರುತ್ತೆ. ಅದರಿಂದ ಕೂಡ ಅವರಿಗೆ ಸುಮಾರು ಬೆನಿಫಿಟ್ಸ್ ಇರುತ್ತೆ. ಫೀ ಅಲ್ಲೂ ಕಮ್ಮಿ ಆಗುತ್ತೆ. ಸ್ಕಾಲರ್ಶಿಪ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಯೂನಿವರ್ಸಿಟಿಯವರು. ಸ್ಕಾಲರ್ಶಿಪ್ ಬರೆಯೋದ್ರಿಂದ ಅವರಿಗೆ 3 to 5 lakhsವರೆಗೂ ಸ್ಕಾಲರ್ಶಿಪ್ಸ್ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಓಕೆ ಸರ್, ಈಗಾಗಲೇ ಯೂನಿವರ್ಸಿಟಿ ಬಗ್ಗೆ ಸರ್ ಹೇಳ್ತಾ ಇದ್ರು ಅಸೀಮ್ ಅವರು. ಈ ಪ್ರೋಗ್ರೆಸ್ ಯೂನಿವರ್ಸಿಟಿ ಇಲ್ಲಿ MBBS ಮಾಡೋದ್ರ ಬಗ್ಗೆ ವೀಕ್ಷಕರಿಗೆ ಅರ್ಥ ಆಗೋ ಹಾಗೆ ನೀವು ವಿವರಿಸೋದಾದರೆ ಇದು ವಿಶೇಷತೆ. ಈ ಯೂನಿವರ್ಸಿಟಿ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ ಮತ್ತು ನಮ್ಮ ದೇಶದಲ್ಲಿ ಏನು ಅಲ್ಲಿ ಓದಿ ಬಂದಿರೋರು ಅಲ್ಲಿ ಕೂಡ ನ್ಯಾಷನಲ್ ಸ್ಟ್ಯಾಂಡರ್ಡ್, ನಮ್ಮ ದೇಶದಲ್ಲಿ ಏನು ಸ್ಟ್ಯಾಂಡರ್ಡ್ ಇದೆ ಅದನ್ನು ಅವರು ಫಾಲೋ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ವರ್ಲ್ಡ್ ಮೆಡಿಕಲ್ ಡೈರೆಕ್ಟ್ರಿ ಅಂತ ಇದೆ. ಯಾರ್ಯಾರು ಇಡೀ ಪ್ರಪಂಚದಲ್ಲಿ ಪ್ರಾಪರ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಆ ಯೂನಿವರ್ಸಿಟಿಗೆ ಮಾತ್ರ ಇದರಲ್ಲಿ ಒಂದು ಲೀಸ್ಟಲ್ಲಿ ಬರುತ್ತೆ. ಎರಡನೇದಾಗಿ ಈ ಯೂನಿವರ್ಸಿಟಿಗೆ UK ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಅದರ ಪ್ರಕಾರ ಇಲ್ಲಿ ಓದಾದ ಮೇಲೆ UKಗೆ ಹೋಗಿ ಒಂದು ಎಕ್ಸಾಮ್ ತಗೊಂಡು ಫ್ಲ್ಯಾಪ್ ತಗೊಂಡು ಅವನು ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಟು ಮಾಡ್ಬೋದು, ಕೆಲಸನೂ ಸೇರ್ಬೋದು. ಅಲ್ಲಿ ಪೇ ಸ್ವಲ್ಪ ನಮ್ಮ ದೇಶಕ್ಕಿಂತ ಜಾಸ್ತಿ. 1 ವರ್ಷ 2 ವರ್ಷದಲ್ಲಿ ಅಲ್ಲಿ ಏನು ಪೇ ಸಿಕ್ಕುತ್ತೆ PG ಮಾಡುವಾಗ, ಇಡೀ ಕೋರ್ಸಲ್ಲಿ ಏನು ಖರ್ಚು ಮಾಡಿರ್ತಾನೆ ಅದು ಫುಲ್ ರಿಕವರಿ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ವರ್ಷಕ್ಕೆ 5 ಲಕ್ಷ ಮಾತ್ರ ಊಟ ತಿಂಡಿ ಟ್ಯೂಷನ್ ಫೀಸು ಎಲ್ಲ ಇನ್ಕ್ಲೂಡೆಡ್ ಇದು. ಆ್ಯಂಡ್ ಒಂದೇ ಸಾರಿ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ 5-5 ಲಕ್ಷ ರೂಪಾಯಿ ಮಾತ್ರ ಕೊಡಬೇಕು. ಸೊ ಇದು ಒಂಥರ ಮಿಡಲ್ ಕ್ಲಾಸ್ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ. ಒಂದೇ ಸರಿ ದುಡ್ಡು ಕೊಡ್ಬೇಕಾದ್ರೆ ಎಲ್ಲರಿಗೂ ಕಷ್ಟ. ಮನೆ ಮಾರಬೇಕು, ಏನಾರು ಗದ್ದೆ ಮಾಡಬೇಕು, ಆ ಥರದ್ದು ಏನು ಬೇಕಾಗಿಲ್ಲ. ಬ್ಯಾಂಕ್ ಲೋನ್ ಕೂಡ ಇದಕ್ಕೆ ಫೆಸಿಲಿಟೀಸ್ ಇದೆ. ಅದೆಲ್ಲ ಉಪಯೋಗಿಸಿ ಇದು ಒಂದು ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ. ಇದರಲ್ಲಿ ನಾವು ಹೆಚ್ಚಾಗಿ ಇನ್ನೂ ಕೂಡ ಸ್ಟ್ಯಾಂಡರ್ಡ್ ಇನ್ನೂ ಜಾಸ್ತಿ ಮೇಂಟೈನ್ ಮಾಡೋಕ್ಕೆ ಎಲ್ಲ ವರ್ಲ್ಡ್ ಏನು ಸ್ಟ್ಯಾಂಡರ್ಡ್ ಇದೆ ಅದನ್ನು ಮೇಂಟೈನ್ ಮಾಡ್ತೀವಿ. ಸರ್, ಈಗಾಗಲೇ ಸಾಕಷ್ಟು ಪೋಷಕರು ಈ ಬಗ್ಗೆ ನಿಮ್ಮ ಹತ್ರ ಮಾತಾಡಿರ್ತಾರೆ, ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳು ಕೇಳಿರ್ತಾರೆ. ಯಾಕಂದರೆ ಬಹಳಷ್ಟು ಜನರು ನೀವು ಈ ಥರ ಕಳಿಸ್ಕೊಟ್ಟಿರೋದ್ರಿಂದ ತುಂಬ ಸಾಮಾನ್ಯವಾಗಿ ನೀವು ಕೇಳಿರುವಂಥ ಕ್ವಶನು ಅಥವಾ ಪೋಷಕರಲ್ಲೋ ವಿದ್ಯಾರ್ಥಿಗಳಲ್ಲೋ ಇರೋ ಸಂದೇಹ ಏನು? ಊಟ. ಓಕೆ, ಅದು ನಮ್ಮಲ್ಲಿ ಈ ಯೂನಿವರ್ಸಿಟಿಲಿ ಒಳ್ಳೆ ಕ್ವಶನ್ ಇದು. ಅಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಿಂದ ಪ್ರಕಾರ ಅಲ್ಲಿ ಊಟ ಅಲ್ಲಿ ಒಳ್ಳೆ ಊಟವನ್ನು ವ್ಯವಸ್ಥೆ ಮಾಡಿದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಇದೆ, ಇಂಡಿಯನ್ ಮೆಸ್ ಇದೆ. ಅಲ್ಲಿ ನಾವು ಇಲ್ಲಿ ಏನು ಊಟ ಮಾಡ್ತೀವಿ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಎಲ್ಲ ರೀತಿಯಲ್ಲಿ ನಾವೇನು ಒಂದ್ಸರಿ ಇಲ್ಲಿ ಸೇರಬೇಕು ಅಂತ ನಮ್ಮದು ಕಾರ್ಯ ಅಲ್ಲಿ ಮುಖ್ಯ ಆಗೋಲ್ಲ. ಅವರು ಫುಲ್ ಒಳ್ಳೆ ಡಾಕ್ಟ್ರ್ ಆಗಬೇಕು, ಒಳ್ಳೆ ಪೌಷ್ಟಿಕ ಆಹಾರನೂ ಮಾಡ್ಕೋಬೇಕು, ಅವರೇ ಒಳ್ಳೆ ಸ್ವಾಸ್ಥ್ಯವನ್ನು ಮೇಂಟೈನ್ ಮಾಡಬೇಕು. ಆವಾಗಲೇ ಅವರು ಡಾಕ್ಟ್ರ್ ಆಗ್ಬೋದು ಮತ್ತು ಪೇಷಂಟ್ನ ನೋಡ್ಬೋದು. ಇದನ್ನೆಲ್ಲ ನಾವು ಸರಿಯಾಗಿ ನೋಡ್ಕೊಳ್ತೀವಲ್ಲಿ. ನಮ್ಮದು ಫಸ್ಟ್ ಬ್ಯಾಚ್ ಆಗಲೇ ಅಲ್ಲಿಂದ ಪಾಸ್ಔಟ್ ಆಗಿದೆ. ಫಸ್ಟ್ ಬ್ಯಾಚ್ ಆಲ್ರೆಡಿ ಅಲ್ಲಿಂದ ಪಾಸ್ಔಟ್ ಆಗಿದೆ. ಓಕೆ, ಅಸೀಮ್ ಸರ್, ದ ಮೋಸ್ಟ್ ಕಾಮನ್ ಆ್ಯಂಡ್ ದ ಕಂಪಲ್ಸರಿ ಕ್ವಶನ್ ಐ ಮೇ ಸೇ, students will be having n number of options about the university and the country. Exactly. Why Progress? Why Armenia? Students are going for medical. We need to understand that. Medical, only the university doesn't play the part. The hospital plays the major role in any medical education. Okay. Progress University has its own hospital where the students of Progress University get the exposure from the first year in the hospital itself. From the first year itself, they get hands-on practice in the hospital. Because our belief is knowledge plus practical makes a doctor. Okay.
So this is the main and the unique feature which Progress has. It's its own hospital like Indian medical colleges have. And being an Indian sitting there, I make sure that every student in Progress Medical University gets the standard of education like the students are getting in India. That is the main thing which I will say whenever you choose any medical university, please see that the university has a hospital or not. Because hospital plays a major role in the medical education. ಓಕೆ ಲಕ್ಷ್ಮಿ ಅವರೇ, ಈಗ ಓಕೆ ನಾನು ಈ ಕಂಟ್ರಿಗೆ ಹೋಗ್ತೀನಿ ಅಥವಾ ಪ್ರೋಗ್ರೆಸ್ ಅರ್ಮೇನಿಯಾ ಅಂತ ಡಿಸೈಡ್ ಮಾಡ್ತಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದಾಗ ಏನು ಮೀಟ್ ಮಾಡಬೇಕಾಗುತ್ತೆ MBBS ವಿದ್ಯಾರ್ಥಿಗಳು ಫಸ್ಟ್ PU ಹಾಗೂ ಸೆಕೆಂಡ್ PUನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ಕಾಂಬಿನೇಷನಲ್ಲಿ ಸಕ್ಸಸ್ಫುಲ್ ಆಗಿರಬೇಕು. ಹಾಗೆ ನೀಟ್ ಎಕ್ಸಾಮನ್ನು ಅಟೆಂಡ್ ಮಾಡಿರಬೇಕು. ಓಕೆ, ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರೆ ಆರಾಮಾಗಿ ವಿದೇಶದಲ್ಲಿ ವಿದ್ಯಾರ್ಥಿಗಳು MBBS ಅನ್ನ ಮಾಡಬಹುದು. ಲೈಕ್ ಅಂದ್ರೆ ಈಗ ಹಾಗೆ ಈ ನೀಟ್ ಕೂಡ 3 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. 3 ಇಯರ್ಸ್ ವರೆಗೂ ಅವ್ರು ಯಾವ ಕಂಟ್ರಿಗೆ ಬೇಕಾದ್ರೂ ಹೋಗ್ಬೋದು. ಸ್ಪೆಸಿಫಿಕಲಿ ಈ ರ್ಯಾಂಕಿಂಗು ಅಥವಾ ನೀಟ್ ಎಕ್ಸಾಮ್ ಔಟ್ಪುಟ್ ಏನು ಬಂದಿತ್ತು ಅದು? OBC ಕ್ಯಾಟಗರಿ ಅಂದರೆ 113 ಇದ್ರೆ ಕ್ವಾಲಿಫೈ ಇರ್ತಾರೆ. ಮತ್ತು ನಿಮಗೆ ಜನರಲ್ ಕ್ಯಾಟಗರಿ ಬಂದರೆ 144 ಇದ್ದರೆ ಆರಾಮಾಗಿ ಅವ್ರು ಕ್ವಾಲಿಫೈ ಆಗಿರ್ತಾರೆ. ಇನ್ನೊಂದು, ಈ ಒಂದು ಯೂನಿವರ್ಸಿಟಿಯಲ್ಲಿ ವಿತೌಟ್ ನೀಟ್ ಕೂಡ ವಿದ್ಯಾರ್ಥಿಗಳು ಹೋಗ್ಬೋದು. ಯಾಕಂದರೆ ಈ ಒಂದು ಯೂನಿವರ್ಸಿಟಿಯಲ್ಲಿ USMLE ಕೋಚಿಂಗ್ ಇದೆ, ಫ್ರೀ ಆಫ್ ಕಾಸ್ಟಲ್ಲಿ USMLE ಕೋಚಿಂಗ್ ಇದೆ. ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ ಈಗ ಬರೀ MBBS ಮಾಡಿದ್ರೆ ವ್ಯಾಲ್ಯೂ ಇಲ್ಲ, MBBS ಜೊತೆಗೆ PG ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು. ಸೊ ವಿತೌಟ್ ನೀಟ್ ಹೋಗೋ ಸ್ಟೂಡೆಂಟ್ಸು ಕೂಡ ಈ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಅವರು ಅಲ್ಲಿ ಬರೀ MBBS ಮುಗಿಸ್ಕೊಂಡು ಇಂಡಿಯಾಗೆ ಬರಲ್ಲ, PG ಮುಗಿಸ್ಕೊಂಡು ಬರ್ತಾರಲ್ಲ. ಸೊ ಆರಾಮಾಗಿ ಇಲ್ಲಿ ಅವರು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಸೊ ನೀಟ್ ಅಟೆಂಡ್ ಆಗಿಲ್ಲ ಅಂದ್ರೂ ಈ ಯೂನಿವರ್ಸಿಟಿಗೆ ಹೋಗಬಹುದು ವಿದ್ಯಾರ್ಥಿಗಳು ಕೂಡ ಮಾಡಬಹುದು. ಸರ್, ಈ NMC ಗೈಡ್ಲೈನ್ಸ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸಿಟಿಯ ವಿಚಾರ ತಿಳಿಸ್ಕೊಡೋದು? ಇಲ್ಲಿ ನೋಡಿ, ಆ ನೀಟಿಂದು ಒಂದು ಪಾಯಿಂಟ್ ಇವ್ರು ಲಕ್ಷ್ಮೀರು ಹೇಳಿದ್ರು, ಅದು ಒಂದು ಭಾಳ ಮುಖ್ಯ. ಏನಂದರೆ ನೀಟ್ ಕ್ವಾಲಿಫೈ ಮಾಡಬೇಕು. ನೀಟ್ ಎಕ್ಸಾಮ್ ತಗೊಳ್ಳೋದು ಒಂದು, ನೀಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಮಾಡಬೇಕು. ಪ್ರತಿ ಈ ವರ್ಷದಲ್ಲಿ ಏನು ಎಲ್ಲ ಸ್ಟೂಡೆಂಟ್ ಏನು ಎಕ್ಸಾಮ್ ತಗೊಂಡಿರ್ತಾರೆ ಅದರಲ್ಲಿ 50th ಪರ್ಸೆಂಟೈಲ್ ಅಂತ, ಪರ್ಸೆಂಟೇಜ್ ಇಸ್ ಡಿಫ್ರೆಂಟ್ ಫ್ರಮ್ ಪರ್ಸೆಂಟೈಲ್. 50th ಪರ್ಸೆಂಟೈಲ್ ಯಾವುದಿದೆ ಅದು ಕಟ್ ಆಫ್ ಆಗ್ತದೆ. ಈ ಸರಿ 144 145 ಮಾರ್ಕ್ಸ್ 7 ಅದರಲ್ಲಿ ಇದು ಕಟ್ ಆಫ್ ಬಂದಿದೆ. ಈ ಕಟ್ ಆಫಲ್ಲಿ OBC ಕ್ಯಾಂಡಿಡೇಟ್ ಇದ್ದರೆ ಅದರಲ್ಲೂ ಕೊಂಡು ಸ್ವಲ್ಪ ರಿಯಾಯಿತಿ ಇದೆ. ಯಾರ್ಯಾರು ನಮ್ಮ ದೇಶಕ್ಕೆ ವಾಪಸ್ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರಿಗೆ ನೀಟ್ ಕ್ವಾಲಿಫೈಯಿಂಗ್ ಇಂಪಾರ್ಟೆಂಟ್. ಅವನು ಎಲ್ಲರೂ ವಿದೇಶಕ್ಕೆ ಹೋಗಬೇಕಾದ್ರೆ ಅದಕ್ಕೆ ನೀಟ್ ಎಕ್ಸಾಮ್ ತಗೊಳ್ಳೋದು ಬೇಡ. ಅವನು ಅಲ್ಲಿ ಯೂನಿವರ್ಸಿಟಿಲಿ ಡೈರೆಕ್ಟ್ಲಿ ಅವನು ಅವ್ರ ಯೂನಿವರ್ಸಿಟಿ ಪ್ರಕಾರ ಎಲಿಜಿಬಿಲಿಟಿ ಆದರೆ ಅವನಲ್ಲಿ ಸೇರ್ಬೋದು. ಆ್ಯಂಡ್ ಅವನು ಬೇರೆ ದೇಶದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವನಿಗೆ ನೀಟ್ ಅಪ್ಲಿಕಬಲ್ ಆಗಲ್ಲ. ಓಕೆ. ಆ್ಯಂಡ್ ಒಂದ್ಸರಿ ನೀಟ್ ಎಕ್ಸಾಮ್ ತಗೊಂಡ್ರೆ ಅದಕ್ಕೆ ಹೊರಗಡೆ ಸೇರಬೇಕಾದ್ರೆ ಅದಕ್ಕೆ ವ್ಯಾಲಿಡಿಟಿ 3 ವರ್ಷ ಇದೆ. ಅಂದರೆ ಅವನು 2025 ಅವನು ಕ್ವಾಲಿಫೈ ಮಾಡಿದ್ದಾನೆ, 50th ಪರ್ಸೆಂಟೈಲಿಂದ ಜಾಸ್ತಿ ಸಿಕ್ಕಿದೆ. ಅವನು ಈ ವರ್ಷ ಯಾವುದೋ ಕಾರಣಕ್ಕೆ ಸೇರೋಕ್ಕಾಗಲಿಲ್ಲ. ಅವನು ನೆಕ್ಸ್ಟ್ ಇಯರ್ ಸೇರಬೇಕಂತ ಅವನಿಗೆ ವ್ಯವಸ್ಥೆ ಮಾಡಿಕೊಂಡ್ರೆ ಎಕ್ಸಾಮ್ ತಗೊಳ್ಳೋದು ಬೇಕಾಗಿಲ್ಲ. ಇದೇ ಮಾರ್ಕ್ಸ್ ಕಾರ್ಡಿಂದ ಅವನು ನೆಕ್ಸ್ಟ್ ಇಯರ್ ಮತ್ತು ಅದರ ಮುಂದೆ ಇಯರ್, ಅಂದರೆ ಇಟ್ ಹ್ಯಾಸ್ ಎ ವ್ಯಾಲಿಡಿಟಿ ಫಾರ್ 3 years ಇಫ್ ಯು ವಾಂಟ್ ಟು ಜಾಯಿನ್ ಅಬ್ರಾಡ್. ಓಕೆ. ಸೊ NMC ಗೈಡ್ಲೈನ್ಸ್ ಬಗ್ಗೆ ಕೇಳ್ತಾ ಇದ್ದೆ ನಾನು. These are, and in principle this university is following the guidelines by the NMC, the guidelines by the European Medical Education, the requirement of the World Medical Directory also. ಸರ್, ಈಗ ನೀವು ಹೇಳ್ತಾ ಇದ್ರಿ ಅರ್ಮೇನಿಯಾ ಪ್ರೋಗ್ರೆಸ್ ಯೂನಿವರ್ಸಿಟಿ, ಅಲ್ಲಿನ ಸ್ಟ್ಯಾಂಡರ್ಡ್ಸು, ಕ್ವಾಲಿಟಿ ಆಫ್ ಎಜುಕೇಷನ್ನು, ಇನ್ನು ಈ ಥರ ಪ್ರಶ್ನೆಗಳಿದ್ದಾಗ ಅದನ್ನು ಪೋಷಕರಿಗೆ ನಾವು ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಹೆಚ್ಚು ಅಂದಾಗ ಹೇಗೆ, ಅಥವಾ ಅವ್ರ ಹತ್ರ ಪ್ರಶ್ನೆಗಳಿದ್ದರೆ ಆ ಬಗ್ಗೆ ನಾವು ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತನಾ, ಅಥವಾ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮನ್ನು ಕೇಳಿದಾಗ ಹೇಗೆ ಕನ್ವಿನ್ಸ್ ಮಾಡ್ತೀರಿ? ಮೊಟ್ಟ ಮೊದಲನಾಗಿ ಸರ್, ಮೊದಲಿಗೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ವೆಂಕಟೇಶ್ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು. ಏನ್ ಪ್ರಶ್ನೆ ಇತ್ತು ವೆಂಕಟೇಶ್ ನಿಮ್ದು? ನಮ್ಮ ಹುಡುಗ ಕ್ವಾಲಿಫೈ ಇದಾಗಿದೆ, 413 ಬಂದಿದೆ. 413 ಬಂದಿದೆ ನೀಟಲ್ಲಿ. ಅಲ್ಲಿ ಔಟ್ ಆಫ್ ಕಂಟ್ರಿ ನೋಡ್ತಿದ್ವಲ್ಲ, ಎಷ್ಟು ಖರ್ಚಾಗುತ್ತೆ ಏನಾಗುತ್ತೆ ನೋಡೋಣ. ಇಲ್ಲಿ ಆಯುರ್ವೇದಿಕ್ ನೋಡ್ತಾ ಇದೀವಿ, ಆಯುರ್ವೇದಿಕ್ ಸಿಗ್ಲಿಲ್ಲ ಅಂದ್ರೆ ನೋಡೋಣ MBBS ಅಂತ. ಸರ್, ಒಳ್ಳೇದು ವೆಂಕಟೇಶ್. 413 ಬಂದಿದೆಯೇ? ಹೌದಾ? ಓಕೆ. ಅವನು ನೋಡಿ, ಅವನು 100% ಎಲಿಜಿಬಲ್ ಇದ್ದಾನೆ ಫಾರಿನ್ಗೆ ಹೋಗಿ MBBS ಮಾಡಬೇಕಾದ್ರೆ.
ನಮ್ಮ ದೇಶದಲ್ಲಿ ಅವನು ಯಾವ ಸ್ಟೇಟಲ್ಲಿದ್ದಾನೆ, ಯಾವ ಕ್ಯಾಟಗರಿಲಿ ಇರ್ತಾನೆ, ಇನ್ನೂ ಅದರದ್ದು ಇವಾಗ ಇನ್ನೂ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ 430 is a reasonably good marks. ಸೊ ಯೋಚನೆ ಮಾಡ್ಬೋದು, ಮುಂದುವರಿಬೋದು. ವೆಯ್ಟ್ ಮಾಡಿ, ಕೌನ್ಸಿಲಿಂಗ್ ನಿಮಗೆ ಕಾಲ್ ಫಾರ್ ಬರ್ತದೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆ ಥರ. ಐ ಪ್ರೇ ಗಾಡ್ ದ್ಯಾಟ್ ಗುಡ್ ಲಕ್ ಇಫ್ ಯು ಕ್ಯಾನ್ ಗೆಟ್ ಇನ್ಸೈಡ್. ಇಲ್ಲದೇ ಇದ್ದರೆ ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಟು ರಿಪೀಟ್ ದಿ ಟೆಸ್ಟ್ ಆ್ಯಂಡ್ ಡೂ ಬೆಟರ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಇನ್ನು ಇದೇ ಥರ ಸಾಕಷ್ಟು ಪೋಷಕರಿಗೆ ಪ್ರಶ್ನೆಗಳಿರುತ್ತೆ. ಎಲ್ಲನೂ ಬಿಟ್ಟು, ಮನೆ ಬಿಟ್ಟು, ಇಲ್ಲಿ ನಮ್ಮ ಜನರನ್ನು ಬಿಟ್ಟು ಅಲ್ಲೆಲ್ಲೋ ಓದೋದಕ್ಕೆ ಹೋಗ್ತೀವಿ, ಅಲ್ಲಿ ಫುಡ್ ಸರಿ ಹೋಗುತ್ತೋ, ಅಕಾಮಿಡೇಷನ್ ಹೇಗಿರುತ್ತೋ, ಎಜುಕೇಷನ್ ಕ್ವಾಲಿಟಿ ಏನು ಅಂತ ಅದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿಂದ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಅಕ್ಬರ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಅಕ್ಬರ್ ನಮಸ್ತೆ. ಅಕ್ಬರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಕ್ಬರ್ ಹೇಳಿ, ನಿಮ್ಮ ಡೌಟ್ ಏನಿದೆ ಕೇಳಿ. ಸರ್, ಈಗ ನನ್ನ ಮಗ 400 ಮಾರ್ಕ್ಸ್ ತಗೊಂಡಿದ್ದಾನೆ ಸರ್. ಓಕೆ. ನೀಟ್ ಎಕ್ಸಾಮ್ ಅಲ್ಲಿ ಸರ್. ಅವ್ರಿಗೆ ನಾನು ವಿದೇಶಿ ಕಳಿಸ್ಬೇಕಾದ್ರೆ ಏನ್ ನಮ್ಗೆಲ್ಲ ಏನ್ ಖರ್ಚು ಬರುತ್ತೆ, ಆಮೇಲೆ ನಮ್ಮ ಹತ್ರ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದೆ ಸರ್. ಓಕೆ, ಸೊ ಫೈನಾನ್ಷಿಯಲಿ ಏನಾಗ್ಬೋದು ಅಂತ ಕೇಳ್ತಾ ಇದ್ದೀರಾ ಲಕ್ಷ್ಮಿ ಅವರೇ? ನಮಸ್ತೆ ಅಕ್ಬರ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಮಾತಾಡ್ತಿರೋದು ನೀವು? ಕೊಪ್ಪಳ ಡಿಸ್ಟಿಕ್ ಇಂದ ಮೇಡಮ್. ಕೊಪ್ಪಳದಿಂದನೂ ಸುಮಾರು ಜನ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ಹೊರದೇಶಕ್ಕೆ ಕಳ್ಸಿಕೊಟ್ಟಿದ್ದೀವಿ. ಎಷ್ಟು ಬಂದಿದೆ ನಿಮ್ದು ಸೆಕೆಂಡ್ PU ಪರ್ಸೆಂಟೇಜ್? ಪರ್ಸೆಂಟೇಜ್ ಬಂದು 93 ಮೇಡಮ್, 93.5 ಸೆಕೆಂಡ್. ಓಕೆ, ನೀಟಲ್ಲಿ ಎಷ್ಟು ಸ್ಕೋರ್ ಮಾಡಿ? ನೀವೇನಾ ಸ್ಟೂಡೆಂಟ್? ಅಲ್ಲ ಮೇಡಮ್, ನನ್ನ ಮಗ. ಓಕೆ ಸರ್, ನೀಟಲ್ಲಿ ಎಷ್ಟು ಬಂದಿದೆ ಸ್ಟೂಡೆಂಟಿಗೆ? 400 ಮಾರ್ಕ್ಸ್ ಬಂದಿದೆ. ಓಕೆ, ಯಾವ ಕ್ಯಾಟಗರಿ ಬರ್ತೀರಾ ಸರ್ ನೀವು? ಜನರಲ್ಲಾ OBCನಾ? OBC ಮೇಡಮ್, 2B ಕ್ಯಾಟಗರಿ, ಮುಸ್ಲಿಮ್ಸ್ ನಾವು. 2B. ನೋಡಿ ಸರ್, ನೀವು ಅರ್ಮೇನಿಯಾದ ಇದು ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ತುಂಬ ಅಫೋರ್ಡಬಲ್ ಬಜೆಟಲ್ಲಿ ನೀವು MBBS ಅನ್ನು ಮಾಡಿಸ್ಬೋದು. 400 ಮಾರ್ಕ್ಸಿಗೆ ಇಂಡಿಯಾದಲ್ಲಿ ಸೀಟ್ ಸಿಗೋದು ಕಷ್ಟ. ಸೊ ಬೆಟರ್ ನೀವು ಅಬ್ರಾಡ್ ಪ್ಲ್ಯಾನ್ ಮಾಡಿ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ತುಂಬ ಅಫೋರ್ಡಬಲ್ ಬಜೆಟಲ್ಲಿ ಮಾಡ್ಬೋದು. ನಿಮಗೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಿದೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರು. ನಮ್ಮ ಆಫೀಸಿಗೆ ಕಾಲ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ಕೂಡ ನಿಮಗೆ ಕಾಲ್ ಮಾಡ್ತಾರೆ. ಆದರೆ ನಮ್ಮ ಆಫೀಸ್ ವಿಸಿಟ್ ಮಾಡಿ ಸರ್. ಇವತ್ತು ನಾಳೆ ಸ್ಪಾಟ್ ಅಡ್ಮಿಷನ್ ನಡೀತಿದೆ. ನೀವು ಬರೋಕ್ಕಾಗಲಿಲ್ಲ ಅಂದರೆ ನಾವು ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಅರೇಂಜ್ ಮಾಡ್ತೀವಿ. ಓಕೆ ಸರ್, ಎನಿಹೌ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸ್ತೀವಿ. ಆ ಮೂಲಕ ನೀವು ಅದನ್ನು ನೋಟ್ ಮಾಡಿಕೊಂಡು KMC ಎಜುಕೇಷನ್ ಕನ್ಸಲ್ಟೆನ್ಸಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲಕ್ಷ್ಮಿ ಅವರೇ, ನಾನು ಈಗಾಗಲೇ ಅಸೀಮ್ ಅವ್ರ ಹತ್ರ ಕೇಳ್ತಾ ಇದ್ದೆ ಈಗ ಯೂನಿವರ್ಸಿಟಿ ಅಲ್ಲಿ ಬಗ್ಗೆ, ಬಟ್ ದ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ವೈ ಪ್ರೋಗ್ರೆಸ್ ಅನ್ನೋದನ್ನು ಡೀಟೇಲ್ಡ್ ಆಗಿ ಹೇಳೋದಾದರೆ, ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ ಆ್ಯಕ್ಚುಲಿ ಲೊಕೇಟ್ ಆಗಿರೋದು ಅರ್ಮೇನಿಯಾದ ಲಾರ್ಜೆಸ್ಟ್ ಸಿಟಿ ಆದಂಥ ಗ್ರೂಮ್ರಿನಲ್ಲಿ. ಈ ಯೂನಿವರ್ಸಿಟಿ ಸ್ಥಾಪನೆ ಆಗಿದ್ದು 1990ಯಲ್ಲಿ. ಈ ಯೂನಿವರ್ಸಿಟಿಯಲ್ಲಿ 6 years MBBS ಡ್ಯೂರೇಷನ್ ಇರುತ್ತೆ. ಹಾಗೆ ಈ ಒಂದು ಯೂನಿವರ್ಸಿಟಿಯಲ್ಲಿ ಎಲ್ರಿಗೂ ನಾವು ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಓದೋಕ್ಕೆ ಹೋಗ್ತೀವಿ ಅಂತಂದರೆ ಮೇನ್ಲಿ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯೋಚನೆ ಮಾಡೋದು ಕ್ವಾಲಿಟಿ ಎಜುಕೇಷನ್ ಸಿಗುತ್ತಾ. ಈ ಯೂನಿವರ್ಸಿಟಿ ವಿಚಾರಕ್ಕೆ ಬಂದರೆ ಕ್ವಾಲಿಟಿ ಎಜುಕೇಷನ್ ಇದೆ. ಮತ್ತು ಯಾವುದೇ ಒಂದು ಯೂನಿವರ್ಸಿಟಿ ನಾವು ಸೆಲೆಕ್ಟ್ ಮಾಡಿದ್ರೆ ನಮಗೊಂದು ಕನ್ಫ್ಯೂಷನ್ ಇರುತ್ತೆ, ಈ ಒಂದು ಯೂನಿವರ್ಸಿಟಿ ರೆಕಗ್ನೈಸ್ ಆಗಿದೆಯಾ ಇಲ್ವಾ ಅಂತ. ಈ ಒಂದು ಯೂನಿವರ್ಸಿಟಿ ನಮ್ಮ NMCಯಿಂದ WHO ಒಂದು ರೆಕಗ್ನೈಸ್ ಯೂನಿವರ್ಸಿಟಿ ಆಗಿದೆ. ಇನ್ನೊಂದು ಈ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಏನಂದರೆ ಈ ಯೂನಿವರ್ಸಿಟಿಯಲ್ಲಿ ನಮ್ಮ ಕರ್ನಾಟಕದಿಂದ ಕೂಡ ಟೀಚರ್ಸ್ ಇದ್ದಾರೆ. ಸೊ ಈಗಾಗಲೇ ನಮ್ಮ ಸಂಸ್ಥೆ ಕಡೆಯಿಂದ ಹಾಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಕೂಡ ಈ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಈಗಾಗಲೇ MBBS ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಈಗಾಗಲೇ ಸುಮಾರು ಒಂದು 50+ ಸ್ಟೂಡೆಂಟ್ಸು ಎನ್ರೋಲ್ ಆಗಿದ್ದಾರೆ. ತುಂಬ ಲಿಮಿಟೆಡ್ ಸೀಟ್ಸ್ ಇದೆ ಈ ಯೂನಿವರ್ಸಿಟಿಯಲ್ಲಿ. ಯಾರೆಲ್ಲ ನೋಡ್ತಿದ್ದೀರಾ ಇದೇ ಯೂನಿವರ್ಸಿಟಿಯಲ್ಲಿ MBBS ಮಾಡಬೇಕಂತ, ಆದಷ್ಟು ಬೇಗ ನಿಮ್ಮ ಸೀಟ್ನ ಎನ್ರೋಲ್ ಮಾಡ್ಕೊಳ್ಳಿ. ಓಕೆ, Mr. Asim Sharma, there are few other things that the students may want to know importantly about the food, accommodations, the campus, and about safety and security. Okay, so first I'll say, don't worry if you miss India in progress. We make India in progress. Wow. This is the tagline of Progress Medical University. Why I said that? Because in the hostel, it is totally like an Indian hostel, 2 people sharing, attached bathroom, private bathrooms, and everything is there. The Indian mess is available, 3-time Indian mess food is available, and it is proper Indian food. The Indian cooks are there in the university, in the hostel campus. They are living there only and making the foods for the students. So they make sure that the students get the fresh food. Second thing, we celebrate Holi, Diwali, Eid, all the festivals
Indian festivals are being celebrated in the Progress Medical University, because once a student reaches there, he shouldn't miss India. You know, homesickness is the biggest problem of the students when they go abroad. So my responsibility is that only, that they should never feel homesickness there. Because if they feel homesickness, they will not be able to concentrate on their studies. Okay. So other parts, keeping in mind of the Indian students, we have all the facilities there. Like we have a cricket tournament, Progress Premier League is also there. If you come back to, like, last year we celebrated Diwali, this year we celebrated Holi also, the Eid also. So that, you know, student doesn't miss that environment, the homely environment, which actually the student misses once he travels to abroad. Then he doesn't miss his parents and all. Like me and my team is there, all the Indian members of the faculties are there to guide them, to resolve their problem, to counsel them. Even we have the Indian faculties coming there to teach them, in-house Indian faculties. Progress Medical University has it, because once they come back, they should not feel that they are lacking something. Because majority people say, you know, that if you go abroad, you will be lacking as per the Indian medical system. So we make sure that we catch up to the mark of Indian medical system in Progress Medical University. And moreover, once every year when the results are out, we share with their reports. Every year the reports are sent to the parents, so that the parents are also, you know, assured about the student, whether the student is going on the right track or it is on the off the track. We analyze the student's results, send it to the parents, talk to their parents, counsel them also, like, you know, the student is facing this problems or other problems. Me and my team within 24/7, 7 days a week are always available if the student fell sick or something, because communication should always be there with the parents. So if the communication with the parents are there of the university, so parents feel secure. Okay. We have to make it a homely environment in Progress Medical University. So Progress University, I would say, it's for the students, by the students and with the students. We always believe in that, sir. ಪ್ರಸನ್ನರಾಜ್ ಸರ್, ಈಗ PG ತಗೋಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈ ಪ್ರೋಗ್ರೆಸ್ ಯೂನಿವರ್ಸಿಟಿಲಿ ಫಸ್ಟ್ ಇಯರ್ ನಾವು ಅವ್ರು ಸೇರುವಾಗ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂತ ಸಬ್ಜೆಕ್ಟ್ ಇರ್ತದೆ. ಈ ಸಬ್ಜೆಕ್ಟು ಫಸ್ಟ್ ಇಯರಲ್ಲಿ ಏನು ಓದಿರ್ತಾನೆ, PG 5 ವರ್ಷ ಆದಮೇಲೆ ಏನು ಅವನು PG ಎಕ್ಸಾಮ್ ತೊಗೊಳ್ತಾನೆ ನೆಕ್ಸ್ಟ್ ಅಂತ, ಈಗ ಅದರಲ್ಲಿ ಪ್ರಶ್ನೆ ಬರ್ಬೋದು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಪ್ರೋಗ್ರೆಸ್ ಯೂನಿವರ್ಸಿಟಿಯಲ್ಲಿ ಅಂದರೆ, ಈ ಫಸ್ಟ್ ಇಯರಿಂದ ಅವನು ರೈಟ್ ಫ್ರಮ್ ಫಸ್ಟ್ ಇಯರ್ ಅವನು ಏನೇನು ಪಾಠ ಓದ್ತಾನೆ, ಯಾವ್ಯಾವ ಪ್ರಶ್ನೆ, ಯಾವ ಥರದ ಪ್ರಶ್ನೆ ಅಲ್ಲಿ ಫೈನಲ್ 5 ವರ್ಷ ಆದಮೇಲೆ ಬರ್ಬೋದು, ಅದರಲ್ಲಿ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಅಂದರೆ ಅವನಿಗೆ 5 ವರ್ಷ ಅಷ್ಟು ಬರ್ಡನ್ ಆಗಬಾರ್ದು. ಅವನಿಗೆ ಅದು ಎಕ್ಸಾಮ್ ತಗೋಬೇಕಾದ್ರೆ ಕಂಪ್ಲೀಟ್ಲಿ ಅವನು ಕಂಫರ್ಟ್ ಝೋನಲ್ಲಿ ಕರೆಕ್ಟಾಗಿ ಪ್ರತಿದಿನ ಪಾಠ ಓದಿ, ಪ್ರತಿದಿನ ಏನೇನು ಕ್ವಶನ್ ಕೊಟ್ಟಿದ್ದಾನೆ ಅದನ್ನು ಒಂದು ಕಡೆ ಸರಿಯಾಗಿ ಇಟ್ಕೊಂಡ್ರೆ ಅವನಿಗೆ PG ಎಕ್ಸಾಮಲ್ಲಿ ಭಾಳ ಅನುಕೂಲ ಆಗ್ಬೋದು. ಸೊ ಲಕ್ಷ್ಮಿ ಅವರೇ, ಇನ್ನು 2 ವಿಚಾರ ಇದೆ, ಬೇಗ ಮುಗಿಸೋಣ. ಒಂದು, ಈ ಡಾಕ್ಯುಮೆಂಟೇಷನ್ ಮತ್ತು ವೀಸಾ ಅಂತ ಬಂದಾಗ ಅದ್ರ ಜೊತೆಗೆ ಫೈನಲಿ ಈ ಪ್ರೋಗ್ರಾಮ್ ನೋಡ್ತಾ ಇರುವಂಥ ಪೋಷಕರು ಅಥವಾ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೀಸಾ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ, ವಿದ್ಯಾರ್ಥಿಗೆ ಪಾಸ್ಪೋರ್ಟ್ ಮಾಡಿಸೋದ್ರಿಂದ ಹಿಡಿದು ಕಂಪ್ಲೀಟ್ ವೀಸಾ ಪ್ರೋಸೆಸ್ಸಲ್ಲಿ ನಾವೇ ಹೆಲ್ಪ್ ಮಾಡ್ತೀವಿ. ಹಾಗೆ ಡಿಪಾರ್ಚರ್ ಟೈಮಲ್ಲೂ ಆಗಲಿ, ನಾವು ಯಾವುದೇ ಸಿಂಗಲ್ ಸ್ಟೂಡೆಂಟ್ನ ಟ್ರಾವೆಲ್ ಮಾಡೋಕ್ಕೆ ಬಿಡಲ್ಲ. ಒಂದು ಬ್ಯಾಚಲ್ಲಿ ಕಳಿಸ್ತೀವಿ. ನಮ್ಮ ಸಂಸ್ಥೆಯಿಂದನೇ ಒಬ್ಬರು ವ್ಯಕ್ತಿ ಹೋಗಿ, ನಮ್ಮ ಕಡೆಯಿಂದ ಒಬ್ಬರು ಹೋಗಿ ಅಲ್ಲಿ ಕಂಪ್ಲೀಟ್ ಅವ್ರಿಗೆ ಸೆಟ್ಲೈಸ್ಡ್ ಮಾಡಿ, ಸ್ಟೂಡೆಂಟ್ಸ್ಗೆ 1 ವೀಕ್ ಸ್ಟೂಡೆಂಟ್ಸ್ ಜೊತೆನೇ ಇದ್ದು ಅವ್ರಿಗೆಲ್ಲ ಅಲ್ಲಿ ಸೆಟ್ಲೈಸ್ಡ್ ಮಾಡೇ ನಾವು ವಾಪಸ್ ಬರೋದು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ವಿದೇಶದಲ್ಲಿ ಒಂದು ಬೆಸ್ಟ್ ಯೂನಿವರ್ಸಿಟಿಲಿ MBBS ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಮೇನಿಯಾದ ಪ್ರೋಗ್ರೆಸ್ ಮೆಡಿಕಲ್ ಯೂನಿವರ್ಸಿಟಿ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇವತ್ತು ನಾಳೆ ನಮ್ಮ ಆಫೀಸಲ್ಲಿ ಸ್ಪಾಟ್ ಅಡ್ಮಿಷನ್ಸ್ ಕೂಡ ನಡೀತಿದೆ. ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರು ವಿಜಯನಗರ್ ಪೈಪ್ಲೈನ್ ರೋಡಲ್ಲಿ. ಓಕೆ. ಸೊ ಸ್ಕ್ರೀನ್ ಮೇಲೆ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇತ್ತು, ನಾವು ಗಮನಿಸ್ತಾ ಇದ್ವಿ. ನಿಮಗೆ ಇಷ್ಟೊತ್ತು ಕಾರ್ಯಕ್ರಮ ನೋಡಿದ ನಂತರ ಕೂಡ ಏನಾದರೂ ಡೌಟ್ಸ್ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡೋದ್ರ ಮೂಲಕ KMC ಎಜುಕೇಷನ್ ಕನ್ಸಲ್ಟೆನ್ಸಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕಾರ್ಡ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕಾರ್ಯಕ್ರಮ ಆಗೋವರೆಗೂ ಕೂಡ ಎಲ್ಲ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ. KMC ಎಜುಕೇಷನ್ ಕನ್ಸಲ್ಟೆನ್ಸಿ, ನಂಬರ್ 60 ಫಸ್ಟ್ ಸಿ ಮೇನ್, ಬಿನಿ ಲೇಔಟ್, ಹಂಪಿನಗರ್, ವಿಜಯನಗರ್, 2nd ಸ್ಟೇಜ್, ಬ್ಯಾಂಗ್ಳೂರು 560040. ಕಾಂಟ್ಯಾಕ್ಟ್ ನಂಬರ್ ಹೀಗಿದೆ: 9986999717. ಮತ್ತೊಂದು ನಂಬರ್
9513499447. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾವೆಲ್ಲ ಪ್ರಶ್ನೆಗಳಿದ್ದಿರಬಹುದಿತ್ತೋ ವೀಕ್ಷಕರಿಗೆ ಅದೆಲ್ಲದಕ್ಕೂ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೂವರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಮಸ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.